ನಮಸ್ಕಾರ ಸ್ನೇಹಿತರೆ. ತುಮಕೂರಿನ ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ನೂರಾರು ಫ್ಯಾಕ್ಟರಿಗಳು, ಸಾವಿರಾರು ಕಾರ್ಮಿಕರು. ಹಗಲಿನಲ್ಲಿ ಜನಜಂಗುಳಿಯಿಂದ ಕೂಡಿರುವ ಈ ಜಾಗ ರಾತ್ರಿ 12 ಗಂಟೆ ಕಳೆದ್ರೆ ಸ್ಮಶಾನದಂತೆ ಮೌನವಾಗ್ಬಿಡುತ್ತೆ. ಆದರೆ ಆ ಮೌನದ ಹಿಂದೆ ಒಂದು ಭಯಾನಕ ಶಕ್ತಿ ಅಡಗಿದೆ ಅನ್ನೋದು ಇಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಮಾತ್ರ ಗೊತ್ತು. ಅಂತಹದ್ದೇ ಒಂದು ನೈಜ ಘಟನೆ ಚೇತನ್ ಅನ್ನೋ ಕಾರ್ಮಿಕನ ಜೊತೆ ನಡೆದಿತ್ತು. ಅದೇನು ಅಂತ ಇವತ್ತು ನೋಡೋಣ ಬನ್ನಿ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ರೀಪಿ ಆಗಿರುತ್ತೆ, ಕೊನೆವರೆಗೂ ನೋಡಿ. ಚೇತನ್ ಹಿರೇಹಳ್ಳಿಯ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ. ಅವತ್ತು ಓವರ್ ಟೈಮ್ ಕೆಲಸ ಮುಗಿಸಿ ವಾಪಸ್ ಬರುವಾಗ ರಾತ್ರಿ 11:45 ಆಗಿತ್ತು. ಬಸ್ ಸಿಗದೆ ಇರೋ ಕಾರಣ ಅವನು ಮುಖ್ಯ ರಸ್ತೆವರೆಗೂ ನಡ್ಕೊಂಡೇ ಹೋಗೋದಕ್ಕೆ ನಿರ್ಧರಿಸ್ತಾನೆ. ರಸ್ತೆ ಎರಡೂ ಬದಿಯಲ್ಲಿ ದೊಡ್ಡ ದೊಡ್ಡ ಮರಗಳು ಮತ್ತು ಪಾಳು ಬಿದ್ದ ಫ್ಯಾಕ್ಟರಿಗಳಿತ್ತು. ಚೇತನ್ಗೆ ರೋಡಲ್ಲಿ ನಡ್ಕೊಂಡ್ ಬರ್ತಿರುವಾಗ ಅವನ್ಗೆ ಕೆಲವೊಂದು ವಿಚಿತ್ರ ಅನುಭವಗಳಾಗೋದಕ್ಕೆ ಶುರುವಾಯ್ತು. ಅವನು ಹೆಜ್ಜೆ ಹಾಕ್ದಾಗಲ್ಲ ಅವನ ಹಿಂದೆ ಯಾರೋ ಹೆಜ್ಜೆ ಹಾಕೋ ತರ ಶಬ್ದ ಕೇಳಿಸ್ತಿತ್ತು. ಅದೇ ಅವನೊಂದು ಕ್ಷಣ ನಿಂತ್ಕೊಂಡ್ರೆ ಆ ಶಬ್ದನು ಕೂಡ ನಿಂತು ಬಿಡ್ತಿತ್ತು. ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಇರ್ತಿರೋದಿಲ್ಲ. ಆದ್ರೆ ಮತ್ತೆ ಏನೂ ಇಲ್ಲ ಅನ್ಕೊಂಡು ಮುಂದೆ ಸ್ಟೆಪ್ಸ್ ಇಟ್ಟಾಗ ಮತ್ತೆ ಅದೇ ಸ್ಟೆಪ್ಸ್ ರಿಪೀಟ್ ಆಗ್ತಿತ್ತು. ಎಗೈನ್ ಮತ್ತೆ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಇರ್ತಿರ್ಲಿಲ್ಲ. ಚೇತನ್ಗೆ ಸ್ವಲ್ಪ ಭಯ ಆಗೋದಕ್ಕೆ ಶುರುವಾಯ್ತು. ಸ್ವಲ್ಪ ದೂರ ಹೋದಾಗ ಚೇತನ್ಗೆ ಇದ್ದಕ್ಕಿದ್ದಂಗೆ ಚಳಿ ಆಗೋದಕ್ಕೆ ಶುರುವಾಗತ್ತೆ. ಅಷ್ಟೇ ಅಲ್ಲ, ಅವನ 2 ಭುಜಗಳ ಮೇಲೆ ಯಾರೋ ಕೈ ಇಟ್ಟು ಒತ್ತೋ ತರ ಫೀಲ್ ಆಗತ್ತೆ. ಯಾರೋ ಒಬ್ರು ಅವನ ಬೆನ್ನಿನ ಮೇಲೆ ಕುಳಿತುಕೊಂಡಿರೋ ಹಾಗೆ ವಿಪರೀತ ಭಾರ ಅನ್ಸೋದಕ್ಕೆ ಶುರುವಾಗತ್ತೆ. ಅವನಿಗೆ ಉಸಿರಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗತ್ತೆ. ವೇಗವಾಗಿ ನಡೆಯೋಣ ಅನ್ನಕ್ಕೆ ಯತ್ನಿಸಿದ್ರು ಸಹ ಕಾಲುಗಳು ಮುಂದೆ ಹೋಗ್ತಾನೆ ಇರೋದಿಲ್ಲ. ರೋಡಲ್ಲಿದ್ದಂತಹ ಬೀದಿ ದೀಪಗಳು ಫ್ಲಿಕರ್ ಆಗೋದಕ್ಕೆ ಶುರುವಾಗತ್ತೆ. ಚೇತನ್ ಎಷ್ಟೇ ಪ್ರಯತ್ನಿಸಿದ್ರು ಅವನ ಬಾಯಿಂದ ಒಂದು ಶಬ್ದ ಕೂಡ ಹೊರ ಬರ್ತಿರ್ಲಿಲ್ಲ. ಆ ಅದೃಶ್ಯ ಭಾರ ಅವನನ್ನ ನೆಲಕ್ಕೆ ಹದ್ಮೋ ತರ ಹಿಂಸೆ ಆಗ್ತಿತ್ತು. ಅವನು ಕಣ್ಬಿಟ್ಟು ನೋಡಿದಾಗ ಕಂಡ ಆ ದೃಶ್ಯ ಭಯಾನಕ, ಮನುಷ್ಯನ ಕಲ್ಪನೆಗೂ ಸಹ ಮೀರಿದ್ದು. ಚೇತನ್ ಭುಜದ ಮೇಲಿದ್ದ ಕೈಗಳು ಮನುಷ್ಯನ ಕೈಗಳಂತೆ ಕಾಣ್ತಿರ್ಲಿಲ್ಲ. ಅವು ನೋಡೋದಕ್ಕೆ ತುಂಬಾ ಬ್ಲ್ಯಾಕ್ ಆಗಿತ್ತು ಮತ್ತೆ ಉದ್ದನೆಯ ಉಗುರುಗಳಿದ್ವು. ಭಯದಲ್ಲಿದ್ದ ಚೇತನ್ಗೆ ಈಗ ಇನ್ನೊಂದು ಆಘಾತ ಕಾದಿತ್ತು. ನಿಧಾನವಾಗಿ ಒಂದು ಹೆಣ್ಣಿನ ಆಕೃತಿ ಚೇತನ್ನ ಮುಖದ ಮುಂದೆ ಬಂದು ನಿಂತ್ಕೊಳ್ಳತ್ತೆ. ಆಕೆಯ ಮುಖ ನೋಡೋದಕ್ಕೆ ಅರ್ಧ ಸುಟ್ಟೋದಾಗೆ ಕಾಣ್ತಿರುತ್ತೆ. ಅವಳ ಕಣ್ಗಳ ಜಾಗದಲ್ಲಿ ಬರೀ ರಕ್ತದಿಂದ ತುಂಬಿರುತ್ತೆ. ಆಕೆ ತನ್ನ ಬಾಯನ್ನ ಅಗಲವಾಗಿ ತೆರೆದು ಚೇತನ ಮುಖದ ಮೇಲೆ ತಣ್ಣನೆಯ ಉಸಿರನ್ನ ಬಿಡೋದಕ್ಕೆ ಶುರು ಮಾಡುತ್ತೆ. ಆ ಆತ್ಮ ಚೇತನ್ಗೆ, ನನ್ ಜೊತೆ ಸ್ಮಶಾನಕ್ಕೆ ಬರ್ತೀಯಾ, ಅಲ್ಲಿ ನನ್ನ ಮಕ್ಕಳು ಹಸಿವಿನಿಂದ ಕಾಯ್ತಾ ಇದ್ದಾರೆ ಅಂತ ಚೇತನ್ನತ್ತ ಮುಖ ಮಾಡಿ ಹೇಳ್ತಿರತ್ತೆ. ಆ ಆತ್ಮದ ಬಾಯಿಂದ ಕೊಳೆತ ಮಾಂಸದ ವಾಸನೆ ಬರ್ತಿರತ್ತೆ. ಚೇತನ್ಗೆ ವಿಪರೀತ ಭಯ ಆಗೋದಕ್ಕೆ ಶುರುವಾಗತ್ತೆ. ಕೈ ಕಾಲೆಲ್ಲ ನಡ್ಗೋದಕ್ಕೆ, ಬೆವರು ಬರೋದಕ್ಕೆ ಶುರುವಾಗತ್ತೆ. ಹೇಗೋ ತನ್ನ ಪ್ರಾಣ ಉಳಿಸ್ಕೋಬೇಕು ಅಂತ ಅವನಲ್ಲಿದ್ದ ಶಕ್ತಿನೆಲ್ಲ ಹಾಕಿ ಅವನ ಜೇಬ್ನಲ್ಲಿದ್ದ ಒಂದು ದೇವರ ಸಣ್ಣ ಫೋಟೋನ ಈಚೆ ತೆಗಿತಾನೆ. ಅದನ್ನ ಮುಟ್ಟಿ ಆ ದೇವರನ್ನ ನೆನ್ಸ್ಕೊಂಡು ಈ ಆತ್ಮದಿಂದ ನನ್ನ ಕಾಪಾಡು ಅಂತ ಬೇಡ್ಕೋತಾನೆ. ಆ ಕ್ಷಣದಲ್ಲಿ ಆ ವಿಕೃತ ಆತ್ಮ ವಿಕಟವಾಗಿ ನಗೋದಕ್ಕೆ ಶುರು ಮಾಡುತ್ತೆ. ಚೇತನ್ನ ಕುತ್ತಿಗೆನ ಬಿಗಿಯಾಗಿ ಹಿಡ್ಕೊಳ್ಳುತ್ತೆ. ಚೇತನ್ಗೆ ತನ್ನ ಕಣ್ಗಳೇ ಈಚೆ ಬರೋ ಅಷ್ಟು ಆ ಆತ್ಮ ಆ ಕತ್ತನ್ನ ಬಿಗಿಯಾಗಿ ಹಿಡ್ಕೊಂಡಿರುತ್ತೆ. ಉಸಿರು ಆಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಿರುತ್ತೆ ಚೇತನ್ಗೆ. ಆಗ ದೂರದಲ್ಲಿ ಯಾವುದೋ ಒಂದು ಲಾರಿಯ ಹೆಡ್ಲೈಟ್ ಆ ಆತ್ಮದ ಮೇಲೆ ಬೀಳತ್ತೆ. ಆ ಬೆಳಕು ಬೀಳ್ತಿದ್ದಂಗೆ ಆ ಆತ್ಮ ಕಿರ್ಚಾಡುತ್ತಾ ಗಾಳಿಯಲ್ಲಿ ಮಾಯವಾಗ್ಬಿಡುತ್ತೆ.
ಆದ್ರೆ ಚೇತನ್ ಅಲ್ಲಿಗೆ ಸುಧಾರಿಸ್ಕೊಳ್ಳಲ್ಲ. ಅವನ್ ಎದ್ದು ಬಿದ್ನೋ ಅಂತ ಓಡೋದಕ್ ಶುರು ಮಾಡ್ತಾನೆ. ಯಾರೋ ಸಾವಿರಾರು ಜನ ಅವನ ಹಿಂದೆ ಓಡ್ ಬರ್ತಿರೋ ತರ ಶಬ್ದ ಚೇತನ್ಗೆ ಕೇಳಿಸ್ತಿರುತ್ತೆ. ಆ ಶಬ್ದಗಳು ಚೇತನ್ಗೆ ಹಿಂಸೆ ಅನ್ನಿಸ್ತಿರುತ್ತೆ. ಇಡೀ ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದ ನಾಯಿಗಳು ಒಮ್ಮೆಗೆ ಬೊಗಳೋದಕ್ ಶುರು ಮಾಡಿ. ಓಡಿ ಓಡಿ ಸುಸ್ತಾದ ಚೇತನ್ ರೋಡ್ನಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾನೆ. ಬೆಳಗ್ಗೆ ಪ್ರಜ್ಞೆ ಬಂದಾಗ ಚೇತನ್ ಹಾಸ್ಪಿಟಲ್ ಅಲ್ಲಿ ಮಲಗಿರ್ತಾನೆ. ಅವನ್ ಕುತ್ತಿಗೆ ಮೇಲೆ ಇದ್ದ ಬೆರಳಿನ ಗುರುತುಗಳು ಮಾಮೂಲಿ ಗುರುತಿನ ತರ ಕಾಣ್ತಿರೋದಿಲ್ಲ, ಅದು ಸುಟ್ಟ ಗಾಯಗಳ ತರ ಕಾಣ್ತಿರುತ್ತೆ. ವೈದ್ಯರಿಗೆ ಅದ್ ಹೇಗಾಯ್ತು ಅಂತ ಅರ್ಥನೇ ಆಗ್ತಿರೋದಿಲ್ಲ. ಅಚ್ಚರಿ ಏನಂದ್ರೆ ಅವತ್ತಿನ ರಾತ್ರಿ ಚೇತನ್ ಧರಿಸಿದ್ದ ಶರ್ಟ್ನ ಬೆನ್ನಿನ ಭಾಗ ಯಾರೋ ಉಗ್ರಗಳಿಂದ ಕಿತ್ತು ಚಿಂದಿ ಚೂರ್ ಮಾಡಾಕಿರ್ತಾರೆ. ಈ ಘಟನೆ ನಡೆದು ವರ್ಷಗಳೇ ಕಳೆದ್ರು ಚೇತನ್ ಇಂದಿಗೂ ಕತ್ತಲೆ ಕಂಡ್ರೆ ಬೆಚ್ಚಿ ಬೀಳ್ತಾರೆ. ಅಂದಿನಿಂದ ಹಿರೇಹಳ್ಳಿಯ ಆ ನಿರ್ದಿಷ್ಟ ರಸ್ತೆಯಲ್ಲಿ ರಾತ್ರಿ 10 ಗಂಟೆ ನಂತರ ಯಾವುದೇ ಕಾರ್ಮಿಕ ಒಬ್ಬನೇ ಹೋಗಲು ಧೈರ್ಯ ಮಾಡಲ್ಲ. ಇಂದಿಗೂ ಮಳೆಗಾಲ ರಾತ್ರಿಯಲ್ಲಿ ಅಲ್ಲಿ ಯಾರೋ ಹಲುಬುವ ಶಬ್ದ ಕೇಳಿಸುತ್ತೆ ಅಂತ ಅಲ್ಲಿನ ನೆಟ್ಟಿಗರು ಹೇಳ್ತಾರೆ. ಫ್ರೆಂಡ್ಸ್, ವಿಜ್ಞಾನ ಎಷ್ಟೇ ಬೆಳೆದಿದ್ರು ಈರಳ್ಳಿಯಂತಹ ಜಾಗಗಳಲ್ಲಿ ಇಂದಿಗೂ ಇಂತಹ ನಿಗೂಢ ಶಕ್ತಿಗಳು ಓಡಾಡ್ತಿವೆ ಅನ್ನೋದಕ್ಕೆ ಚೇತನ್ನ ಈ ಕಥೆನೇ ಸಾಕ್ಷಿ. ನಿಮಗೂ ಇಂತಹ ಅನುಭವ ಆಗಿದ್ಯಾ? ಅಥವಾ ನಿಮ್ಮ ಊರಿನಲ್ಲಿ ಇಂತಹ ಭಯಾನಕ ರಸ್ತೆಗಳಿದಾವ? ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ನೈಜ ಹಾರರ್ ಕಥೆಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಹುಷಾರಾಗಿರಿ. ಯಾಕಂತಂದ್ರೆ ನಿಮ್ಮ ಹಿಂದೆನೂ ಕೂಡ ಯಾವುದಾದ್ರೂ ನೆರಳು ಓಡಾಡ್ತಿರ್ಬೋದು. ಸೈನಿಂಗ್ ಆಫ್, ಕನ್ನಡತಿ ಸುಚಿತ್ರ.